పరిశుద్ధుడు పరిశుద్ధుడు ఎంబుదాగి స్తుతిస్తారు నిరంతర స్తుతికి యోగ్యనాದ ದೇವರು Thank you, Jesus. Thank you, Jesus. Thank you, Jesus. Thank you, Jesus. Hallelujah. 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 Thank you, Lord. Hallelujah. Hallelujah. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು, ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಆಶೀರ್ವದಿಸು ನಿನ್ನ ನಂಬುವವರಿಗೆ, ಆಶೀರ್ವದಿಸು ನಿನ್ನ ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮದಿ ತುಂಬಿಸಿದೆ ನನ್ನ, ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮದಿ ತುಂಬಿಸಿದೆ ನನ್ನ, ಪರಿಶುದ್ಧ ಆತ್ಮನಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧ ಆತ್ಮನಿಂದ ಸಾರುವೆ ಸುವಾರ್ತೆಯನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಂತ. ಹೌದು ಡ್ಯಾಡಿ, ಯೇಸುವಿಗೊಬ್ಬರಿಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ, ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ, ಎಲ್ಲ ಜಾತಿ ಜನ ನಿನ್ನನ್ನು ಸ್ತುತಿ ಮಾಡಲಿ, ಎಲ್ಲ ಜಾತಿ ಜನ
ಬೆಳಕಲ್ಲಿ ಎಲ್ಲರೂ ನಡೆಯಲಿ, ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ಜೀವಂತ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಮನದಲ್ಲಿ, ಹೌದು ಡ್ಯಾಡಿ, ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಹೌದು ಡ್ಯಾಡಿ, ನನ್ನ ಮನದಲ್ಲಿ ನಿನ್ನ ಮಾತು, ನಿನ್ನದೇ ಮಾತಪ್ಪ. ಓ ಹಾಲೆಲೂಯ, ನನ್ನ ಬಾಯಲ್ಲಿ ನಿನ್ನದೇ ಸ್ತೋತ್ರದ ಹಾಡಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಸ್ತುತಿಸುವೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಹಾಡುವೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಅಪ್ಪ, ನಿನ್ನ ಉಪಕಾರಗಳು ಎಷ್ಟೋ ಉನ್ನತವಾಗಿವೆ, ನಿನ್ನ ಸಹಾಯ ಎಷ್ಟೋ ಶ್ರೇಷ್ಠವಾಗಿದೆ. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು. ಹಾಲೆಲೂಯ. ಯೋಗ್ಯನಲ್ಲದಿದ್ರು ಕರ್ತನೆ ನನ್ನನ್ನು ಅಪ್ಪಿಕೊಂಡೆ, ಆಧರಿಸಿದೆ, ನಡೆಸಿದೆ, ವಂದನೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ 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 ಎಂದು ಸ್ತುತಿಸುವೆ, ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ, ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ವಂದನೆ ವಂದನೆ ನನ್ನ ಯೇಸುವೇ. ಡ್ಯಾಡಿ ವಂದನೆ ವಂದನೆ ನನ್ನ ಯೇಸುವೇ. ಅನರ್ಹನಾದ ನನ್ನನ್ನು ಅಪ್ಪುವೆ, ಅನುದಿನವು ಹೊತ್ತು ಹೊತ್ತು ನಡೆಸುವೆ. ಹೌದು ರಾಜ, ಅನರ್ಹನಾದ ನನ್ನನ್ನು ಅಪ್ಪುವೆ, ಅನುದಿನವು ಹೊತ್ತು ಹೊತ್ತು ನಡೆಸುವೆ. ಅದ್ಭುತ ಅತಿಶಯ ಅನುದಿನವು ಮಾಡುವೆ, ಅದ್ಭುತ ಅತಿಶಯ ಅನುದಿನವು ಮಾಡುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ ಅಪ್ಪ, ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ ಡ್ಯಾಡಿ, ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ವಂದನೆ ವಂದನೆ ನಿಮಗೆ ವಂದನೆ ಡ್ಯಾಡಿ, ವಂದನೆ 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 ಅಪ್ಪ. ಬಲಹೀನ ನೀಗಿದಿನ ಕಾಯುವೆ, ಮಹಾ ದೊಡ್ಡ ಕಾರ್ಯವ ಮಾಡುವೆ. ಹೌದು ಡ್ಯಾಡಿ, ಬಲಹೀನ ನೀಗಿದಿನ ಕಾಯುವೆ, ಮಹಾ ದೊಡ್ಡ ಕಾರ್ಯವ ಮಾಡುವೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ, ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ.
ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಹೌದು ಡ್ಯಾಡಿ, ನಿನಗೆ ಸ್ತೋತ್ರಪ್ಪ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ವಂದನೆ 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 ನನ್ನೇಸುವೆ. ವಂದನೆ ವಂದನೆ ನನ್ನ ಯೇಸುವೆ. ಆಹಾರ ವಸ್ತ್ರ ನೀಡಿ ಕಾಯುವೆ. ಆತ್ಮೀಯ ಸ್ನೇಹಿತರ ನೀಡುವೆ. ಆಹಾರ ವಸ್ತ್ರ ನೀಡಿ ಕಾಯುವೆ. ಆತ್ಮೀಯ ಸ್ನೇಹಿತರ ನೀಡುವೆ. ಶುಭ ಕೃಪೆಗಳಿಂದ ಶೃಂಗರಿಸಿ ನಡೆಸುವೆ. ಶುಭ ಕೃಪೆಗಳಿಂದ ಶೃಂಗರಿಸಿ ನಡೆಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ವಂದನೆ ವಂದನೆ ನನ್ನ ಯೇಸುವೆ. ವಂದನೆ ವಂದನೆ ನನ್ನ ಯೇಸುವೆ. ಗೋಳಾಡಿ ಅಳುವಾಗ ಎತ್ತುವೆ. ಉಪಕರಣವಾಗಿ ನನ್ನ ಬಳಸುವೆ. ಗೋಳಾಡಿ ಅಳುವಾಗ ಎತ್ತುವೆ. ಉಪಕರಣವಾಗಿ ನನ್ನ ಬಳಸುವೆ. ಕಣ್ಮಣಿಯಂತೆ ಕಾಯುವವನೇ, ಕೈ ಬಿಡದೆ ನಡೆಸುವವನೇ. ಕಣ್ಮಣಿಯಂತೆ ಕಾಯುವವನೇ, ಕೈ ಬಿಡದೆ ನಡೆಸುವವನೇ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಹೌದು ಡ್ಯಾಡಿ, ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ವಂದನೆ ವಂದನೆ ಡ್ಯಾಡಿ, ವಂದನೆ ನನ್ನ ಯೇಸುವೆ. ವಂದನೆ ವಂದನೆ ನನ್ನ ಯೇಸುವೆ. ವಂದನೆ ವಂದನೆ ನನ್ನ ಯೇಸುವೆ. ಬಲಹೀನ ನೀಗಿ ದಿನ ಕಾಯುವೆ. ಮಹಾದೊಡ್ಡ ಕಾರ್ಯವ ಮಾಡುವೆ. ಹೌದಪ್ಪ, ಬಲಹೀನ ನೀಗಿ ದಿನ ಕಾಯುವೆ. ಮಹಾದೊಡ್ಡ ಕಾರ್ಯವ ಮಾಡುವೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಉತ್ತಮನೇ ನಿನ್ನ ಉಪಕಾರವ ಸ್ಮರಿಸುವೆ. ಹಾಲೆಲೂಯಾ. ನಿನ್ನ ಉಪಕಾರಗಳಿಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಕರುಣೆಗಾಗಿ ವಂದನೆ, ನಿಮ್ಮ ಅನುಗ್ರಹಗಳಿಗಾಗಿ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ, ನಿಮ್ಮ ಅನುಕಂಪಕ್ಕಾಗಿ ವಂದನೆ. ವಂದನೆ ಏಸಪ್ಪ, ವಂದನೆ ಏಸಪ್ಪ.
ಹಾಲೆಲೂಯ. ಹಾಗೆ ಹೃದಯದ ಆಳದಿಂದ ಕಣ್ಣುಗಳನ್ನು ಮುಚ್ಚಿ ಕರ್ತನನ್ನು ನೋಡಿ ಹೇಳೋಣ, ವಂದನೆ, ನಿಮಗೆ ವಂದನೆ, ವಂದನೆ. ಹಾಗೆ ಬಾಯಿ ಬಿಚ್ಚಿ ಮಾತನಾಡುವ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. ಓ ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು. ಬಂಡೆಯು ಕೋಟೆಯು ಸಂಗಡಿಗನು ನೀನೇ, ಸಂತೈಸಿ ಕಾಯುವ ತಾಯಿಯು ನೀನೇ. ಬಂಡೆಯು ಕೋಟೆಯು ಸಂಗಡಿಗನು ನೀನೇ, ಸಂತೈಸಿ ಕಾಯುವ ತಾಯಿಯು ನೀನೇ. ಎಂದೆಂದಿಗೂ ನಡೆಸುವ ನನ್ನ ರಾಜ, ಎಂದೆಂದಿಗೂ ನಡೆಸುವ ನನ್ನ ರಾಜ. ನನ್ನವನೇ, ನನ್ನಾಪ್ತ ಕರ್ತನೇ, ನನ್ನವನೇ, ನನ್ನಾಪ್ತ ಕರ್ತನೇ. ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ, ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಮಹಿಮೆಯಾದವನೇ, ಮಹಾವಿಮೋಚಕನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ. ನನ್ನ ಯೇಸು, 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 ನನ್ನ ಯೇಸು, ಯೇಸು, ಯೇಸು. ಸೈನ್ಯಗಳ ಕರ್ತ ನಮ್ಮ ಮಹಿಮೆಯ ರಾಜ, ಎಂದೆಂದು ನಮ್ಮೊಂದಿಗಿರುವ ಇಮ್ಮಾನುವೇಲ. ಹೌದು ಡ್ಯಾಡಿ. ಸೈನ್ಯಗಳ ಕರ್ತ ನಮ್ಮ ಮಹಿಮೆಯ ರಾಜ, ಎಂದೆಂದು ನಮ್ಮೊಂದಿಗಿರುವ ಇಮ್ಮಾನುವೇಲ. ಇಂದಿಗೂ ಎಂದಿಗೂ ನನ್ನ ಇನಿಯನೇ, ಇಂದಿಗೂ ಎಂದಿಗೂ ನನ್ನ ಇನಿಯನೇ. ನನ್ನವನೇ, ನನ್ನಾತ್ಮದಾಪ್ತನೇ, ನನ್ನವನೇ, ನನ್ನಾತ್ಮದಾಪ್ತನೇ. ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ, ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಮಹಾವಿಮೋಚಕನೇ, ಮಹಾವಿಮೋಚಕನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ. ನನ್ನ ಯೇಸು, 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 ನನ್ನ ಯೇಸು, ಯೇಸು, ಯೇಸು. ಕಲ್ವಾರಿ ಗುಡ್ಡದ ಗೊಲ್ಗೊಥಾದಲ್ಲಿ ರಕ್ತವನ್ನು ಸುರಿಸಿ ವಿಮೋಚಿಸಿರಿ. ಕಲ್ವಾರಿ ಗುಡ್ಡದ ಗೊಲ್ಗೊಥಾದಲ್ಲಿ ನಿನ್ ರಕ್ತವನ್ನು ಸುರಿಸಿ ವಿಮೋಚಿಸಿರಿ. ಪ್ರೀತಿಯ ಶಿಖರವೇ ಯೇಸು ರಾಜ, ಪ್ರೀತಿಯ ಶಿಖರವೇ ಯೇಸು ರಾಜ. ನನ್ನವನೇ, ನನ್ನ ಪ್ರಿಯ ರಕ್ಷಕನೇ, ನನ್ನವನೇ, ನನ್ನ ಪ್ರಿಯ ರಕ್ಷಕನೇ. ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಹೌದು ಡ್ಯಾಡಿ. ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಮಹಿಮೆಯಾದವನೇ, ಮಹಾವಿಮೋಚಕನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ. ನನ್ನ ಯೇಸು, 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 ನನ್ನ ಯೇಸು, ಯೇಸು, ಯೇಸು. ಬಂಡೆಯು ಕೋಟೆಯು ಸಂಗಡಿಗನು ನೀನೇ, ಸಂತೈಸಿ ಕಾಯುವ ತಾಯಿಯು ನೀನೇ. ಹೌದು ಡ್ಯಾಡಿ. ಬಂಡೆಯು ಕೋಟೆಯು ಸಂಗಡಿಗನು ನೀನೇ, ಸಂತೈಸಿ ಕಾಯುವ ತಾಯಿಯು ನೀನೇ. ಇಂದಿಗೂ ಎಂದಿಗೂ ನನ್ನ ರಾಜ, ಎಂದೆಂದಿಗೂ ನಡೆಸುವ ನನ್ನ ರಾಜ. ನನ್ನವನೇ, ನನ್ನಾಪ್ತ ಕರ್ತನೇ, ನನ್ನವನೇ, ನನ್ನಾಪ್ತ ಕರ್ತನೇ. ಸುಂದರ ರೂಪನೆ, ಪ್ರೇಮದ ಮೂರ್ತಿ ಮಧುರವಾದವನೇ, ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಮಹಿಮೆಯಾದವನೇ, ಮಹಾವಿಮೋಚಕನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ. ನನ್ನ ಯೇಸು, 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 ನನ್ನ ಯೇಸು, ಯೇಸು, ಯೇಸು. ಸುಂದರ ರೂಪನೆ, ಪ್ರೇಮದ ಮೂರ್ತಿಯ ಮಧುರವಾದವನೇ. ಹೌದು ಡ್ಯಾಡಿ.
ಸುಂದರ ರೂಪನೆ ಪ್ರೇಮದ ಮೂರ್ತಿಯ ಮಧುರವಾದವನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ, ಮಹಿಮೆಯಾದವನೇ, ಮಹಾವಿಮೋಚಕನೇ, ನನ್ನ ಯೇಸು ಯೇಸು ಯೇಸು, 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 ನನ್ನ ಯೇಸು ಯೇಸು ಯೇಸು. ಹಾಲೆಲೂಯಾ. ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಬಂಡೆ ನೀನೇ, ನನ್ನ ಕೋಟೆ ನೀನೇ, ನನ್ನ ಸಂಗಡಿಗನು ನೀನೇ, ಸಂತೈಸಿ ಕಾಯುವ ತಾಯಿಯು ನೀನೇ. ಹಾಲೆಲೂಯಾ. ನನ್ನ ಆಪ್ತ ಕರ್ತನೇ, ಓ ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ರವಾ ನನ್ನ ಒಳ್ಳೆಯ ಕುರುಬನೇ, ಯೆಹೋವಾ ರುವಾ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಎಷ್ಟೊಂದು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸು ಅಗ್ನಿಯ ಅಭಿಷೇಕ. ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ, ಯೆಹೋವಾ ರಾಫಾ ನನ್ನ ಸೌಖ್ಯದಾತನೇ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಯೇಸು ರಾಜ, ನಿಮಗೆ ಆರಾಧನೆ.
ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ತಂದೆ ತಾಯಿಗಿಂತ ಡ್ಯಾಡಿಯನ್ನು ನೋಡಿ ಹೇಳೋಣ, ಹೌದು ಡ್ಯಾಡಿ. ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ರೂವಾ ನನ್ನ ಒಳ್ಳೆಯ ಕುರುಬನೇ. ಯೆಹೋವಾ ರೂವಾ ನನ್ನ ಒಳ್ಳೆಯ ಕುರುಬನೇ. ಹಲ್ಲೆಲೂಯಾ ಆರಾಧನೆ. ಯೇಸು ರಾಜ ನಿಮಗೆ ಆರಾಧನೆ. ಹಲ್ಲೆಲೂಯಾ ಆರಾಧನೆ. ಯೇಸು ರಾಜ ನಿಮಗೆ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹೌದು ಡ್ಯಾಡಿ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಎಲ್ಲರೂ ಕೂಡ ಹಾಗೆ ಕರ್ತನ ನೋಡಿ ಹೇಳೋ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ. ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆ ಮಾತನಾಡಿ, ನೀವು ಎಷ್ಟು ದೂರದಲ್ಲಿದ್ದರೂ ಪರವಾಗಿಲ್ಲ, ನೀವಿರುವಂಥ ಸ್ಥಳದಲ್ಲೇ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆ ಮಾತಾಡಿ, ಅಪ್ಪ ನನ್ನ ದೇಹದಲ್ಲಿ ಉಸಿರಿರೋವರೆಗೆ ನಿನಗೆ ಆರಾಧನೆ ಮಾಡುವೆ, ನಿನ್ನನ್ನು ಆರಾಧಿಸುವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುವೆ, ನಿನ್ನನ್ನೇ ಘನಪಡಿಸುವೆ. ಸ್ತುತಿಗೆ ಪಾತ್ರನಾದ ದೇವರೇ, ಘನತೆಗೆ ಪಾತ್ರನಾದ ದೇವರೇ, ಮಹಿಮೆಗೆ ಪಾತ್ರನಾದ ದೇವರೇ, ಮಹೋನ್ನತನಾದ ಕರ್ತನೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ರಾಜ ವಂದನೆ ಡ್ಯಾಡಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಿನ್ನ ಸಮ್ಮುಖದಲ್ಲಿರುವುದು ಎಂತಹ ಸೌಭಾಗ್ಯ. ಬೇರೆ ಸ್ಥಳದಲ್ಲಿ 1000 ದಿನ ಇರೋದಕ್ಕಿಂತ ಇದು ಶ್ರೇಷ್ಠವಾದದ್ದು ಡ್ಯಾಡಿ. ಈ ಸ್ವಲ್ಪ ಹೊತ್ತು ಶ್ರೇಷ್ಠವಾದ ಸಮಯ. ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಲವ್ ಯು ಹೋಲಿ ಸ್ಪಿರಿಟ್. ಈ ಶುಭ ದಿನಕ್ಕಾಗಿ ನಿನಗೆ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯಗಳನ್ನು ಓದೋಣ. ಮಾರ್ಕ 16, 17, 18. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಯಾರಿಂದ? ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ದೊಡ್ಡ ದೊಡ್ಡ ಪಾಸ್ಟ್ರು, ಅಪೋಸ್ತಲರು, ದೊಡ್ಡ ಸೇವಕರುಗಳಿಂದ ಆಗುತ್ತೆ ಅಂತ ಹೇಳಿಲ್ಲ.
ನಂಬುವ ಪ್ರತಿಯೊಬ್ಬರಿಂದ, ಯಾರು ಕರ್ತನನ್ನು ಆತ್ಕೊಂಡು ಕರ್ತನೊಂದಿಗಿನ ಬಾಂಧವ್ಯದಲ್ಲಿ ಕಮ್ಯುನಿಕೇಷನ್ಲಿದ್ದಾರೋ ಅವರಿಂದ ಈ ಅದ್ಭುತ ಸೂಚಕ ಕಾರ್ಯಗಳಾಗ್ತದಂತೆ. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ದೊಡ್ಡ ಪಾಸ್ಟರ್ನೇ, ಸೀನಿಯರ್ ಪಾಸ್ಟರ್ನೇ ಕರ್ಕೊಂಬರ್ಬೇಕಂತ ಏನಿಲ್ಲ. ರಕ್ಷಣೆ ಹೊಂದಿದ್ದ ಪ್ರತಿಯೊಬ್ಬರು ದುರಾತ್ಮಗಳನ್ನು ಬಿಡಿಸಿ ಅಂಧಕಾರ ಕ್ರಿಯೆಗಳನ್ನು ನಿಷ್ಕ್ರಿಯ ಮಾಡಿ ದೇವರ ಕೃಪೆಯನ್ನು ಪ್ರಕಟ ಮಾಡ್ಬೋದು. ಹಾಲೆಲೂಯ. ಹೊಸ ಭಾಷೆಗಳಿಂದ ಮಾತಾಡುವರು. ಹಾಲೆಲೂಯ. ನಂಬುವ ಪ್ರತಿಯೊಬ್ಬರು ವಾಣಿಯಲ್ಲಿ ಮಾತಾಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಇದೆಲ್ಲ ನಾವು ಅನುಭವಿಸ್ಬೇಕು. ನಾವು ಅನುಭವಿಸದೆ ನಾವು ಎಷ್ಟೋ ಮಂದಿ ಇವುಗಳಿಂದ ದೂರ ಇದ್ದೀರಿ. ಹೊಸ ಭಾಷೆಗಳಿಂದ ಮಾತಾಡುವರು. ಹಾವುಗಳನ್ನು ಎತ್ತುವರು ನೀವು ದಾರಿ ಹಾವಣ ಹೋಗಿ ಎತ್ತಿ ಅಂತಲ್ಲ. ಅಂಥ ಸಂದರ್ಭ ಬಂದರೂ ಸಹ ಅವುಗಳಿಂದ ನಿಮಗೆ ಕೇಡಾಗೋದಿಲ್ಲ. ಮತ್ತು ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಏನೂ ಕೇಡು ಆಗುವುದಿಲ್ಲ. ಅಂದ್ಬಿಟ್ಟು ನೀವೇ ಹೋಗಿ ವಿಷನ ತಗೊಂಡು ಕುಡೀರಿ ಅಂತ ಹೇಳಲ್ಲ. ಅಂಥ ಸಂದರ್ಭ ಬಂದರೂ ಸಹ ನಿಮಗೇನಾದರೂ ವಿಷ ಪದಾರ್ಥವನ್ನು ಕುಡಿಯುವ ಹಾಗೆ ಸನ್ನಿವೇಶಗಳು ಯಾರಾದರೂ ನಿಮಗೆ ತಳ್ಳಿದರೂ ಸಹ ನಿಮಗೇನು ಕೇಡಾಗುವುದಿಲ್ಲ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ರೋಗಿಗಳ ಮೇಲೆ ಕೈಗಳನ್ನಿಟ್ಟರೆ ಅವರಿಗೆ ಗುಣ ಆಗುವುದು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ಸಣ್ಣ ವಿಷಯಕ್ಕೆ ಒಂದು ಹೊಟ್ಟೆ ನೋವು ಅಂದರೆ ಪಾಸ್ಟ್ರೇ, ಒಂದು ತಲೆನೋವು ಅಂದರೆ ಪಾಸ್ಟ್ರೇ, ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಇಮಿಡಿಯೇಟ್ರಿ ಪಾಸ್ಟ್ರೇ. ನಿಜ, ಅದೆಲ್ಲ ಓಕೆ, ಪಾಸ್ಟ್ರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಈ ಒಂದು ಆಶೀರ್ವಾದ ಎಲ್ಲ ರಕ್ಷಣೆ ಹೊಂದ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿದ್ದಾರೆ. ನೀವು ಪ್ರಾರ್ಥನೆ ಮಾಡ್ಬೋದು. ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ನೀವು ಪ್ರಾರ್ಥನೆ ಮಾಡಿರಿ, ಅವ್ರಿಗೆ ಅದ್ಭುತ ಆಗ್ತದೆ, ಅತಿಶಯ ನಡೀತೆ. ಯಾಕಂದ್ರೆ ನಮ್ಮ ದೇವರು ಪಕ್ಷಪಾತಿ ಅಲ್ಲ. ಅವರಿಗೆ ಒಂದು ಆಶೀರ್ವಾದ, ಇವ್ರಿಗೊಂದು ಆಶೀರ್ವಾದ. ಯಾರು ಜೆನ್ಯೂನ್ ಆಗಿ ಅಂದರೆ ಯಥಾರ್ಥವಾಗಿ ಕರ್ತನೊಂದಿಗೆ ಬಾಂಧವ್ಯ ಇಟ್ಕೊಂಡಿದ್ದಾರೋ, ದೇವರಿಗೆ ಮೆಚ್ಚುಗೆಯಾಗಿ ನಡೀತಾರೋ, ಪರಿಶುದ್ಧ ಮಾರ್ಗದಲ್ಲಿ ನಡೀತಾರೋ, ದೇವರ ಕೃಪೆಯನ್ನು ಹಾತುಕೊಳ್ತಾರೋ, ನಾನು ಮಾಡ್ತೀನಿ ನೋಡು ಆ ಡಂಬಾಚಾರದಿಂದ ಅಲ್ಲ, ದೇವರ ಕೃಪೆಯನ್ನು ಹಾತುಕೊಳ್ತಾರೋ, ಆ ಪ್ರತಿಯೊಬ್ಬರ ಜೀವಿತದಲ್ಲಿ ಮಹತ್ತರವಾದ ಕಾರ್ಯಗಳು ನಡೀತದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಒಂದು ಮಾತು ಈ ರೀತಿಯಾಗಿ ಹೇಳ್ತಾರೆ. ಯೋಹಾನ 14:12 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಹಲ್ಲೆಲೂಯ. ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಏನೇಸಪ್ಪ ಹೇಳಿದ್ದಾರೆ? ನನ್ನನ್ನು ನಂಬುವವನು. ಇಲ್ಲಿ ದೊಡ್ಡ ಸೇವಕರು ಅನ್ನೋದೆಲ್ಲ ಇಲ್ಲ, ಬರೋದಿಲ್ಲ. ಕರ್ತನ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಆತನನ್ನು ಆತ್ಕೊಂಡ್ರೆ ಸಾಕು, ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧವಾಗಿ ಬಾಳಿದ್ರೆ ಸಾಕು, ದೇವರ ಕೃಪೆ ಆಶ್ರಯದಲ್ಲಿದ್ದರೆ ಸಾಕು. ಹಲ್ಲೆಲೂಯ. ನನ್ನನ್ನು ನಂಬುವವನು, ಸಾಧಾರಣ ಒಬ್ಬ ವಿಶ್ವಾಸಿ, ನಾನು ನಡೆಸಿದ ಕ್ರಿಯೆಗಳನ್ನು ತಾನು ನಡೆಸುವನು. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡುವಾಗ ವ್ಯಾಧಿ ಹೋಗುತ್ತಾರೆ, ಅದ್ಭುತ ನಡೀತದೆ, ಕಷ್ಟಗಳು ನೀಗ್ತದೆ. ಅನೇಕರು ಲಿಸ್ಟ್ ಇಟ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ವಾರ ಕೊಡಲಿಕ್ಕೆ, ಪ್ರೇಯರ್ ಪಾಯಿಂಟ್ ಕೊಡಲಿಕ್ಕೆ ಅಂತ ಹೇಳಿ. ಅದು ಸತ್ಯ ತಿಳಿಯದೇ ಇರುವವರು, ದೇವರನ್ನು ಆತುಕೊಳ್ಳದೇ ಇರುವವರು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ನೀವು ಪ್ರಾರ್ಥನೆ ಮಾಡು, ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ನಂಬುವನು ನಾನು ಮಾಡಿದ ಕ್ರಿಯೆಗಳನ್ನು ತಾನೂ ಮಾಡುವನು, ಏಸಪ್ಪ ಹೇಳ್ತಾ ಇದ್ದಾರೆ, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಹಲ್ಲೆಲೂಯ. ಎಂಥ ಒಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ನೀವು ಪ್ರಾರ್ಥನೆ ಮಾಡುವಾಗ ಅದ್ಭುತ ನಡೀತದೆ, ವ್ಯಾಧಿಗಳು ಬಿಟ್ಟು ಹೋಗ್ತದೆ, ದೆವ್ವಗಳು ಓಡಿ ಹೋಗ್ತದೆ. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾರ ಮೇಲೂ ಕೂಡ ದುರಾತ್ಮ ಕಾರ್ಯ ಮಾಡೋಕ್ಕಾಗಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ಮನೆಯಲ್ಲಿ ಜಗಳದ ವಾತಾವರಣ ಬದಲಾಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ಕುಟುಂಬದಲ್ಲಿ ಇರುವಂಥ ಎಲ್ಲ ಅಸಮಾಧಾನ ನೀಗಿ ಸಮಾಧಾನ ಬರ್ತದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಇದೆ. ನಂಬುವವರಿಂದ ಕಾರ್ಯಗಳು ನಡೀತದೆ, ದುರಾತ್ಮಗಳು ಬಿಟ್ಟು ಹೋಗ್ತದೆ, ದೆವ್ವಗಳು ಬಿಟ್ಟು ಓಡಿ ಹೋಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಾದ ಕಾರ್ಯಗಳು ನಡೀತದೆ. ನೀವು ಲೂಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನು ನೀವು ಓದಿ. ಲೂಕ 10:17. ಲೂಕ 10:17.
ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು 70 ಜನರನ್ನ ಹೋಗಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಿ ಜನರಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಕಳಿಸ್ತಾರೆ ಏಸಪ್ಪ. 70 ಮಂದಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ, ದೆವ್ವಗಳು ಸಹ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ದೆವ್ವಗಳು ಅಧೀನ ಆಗ್ತವೆ. ನೀವು ಹೇಳಿದ್ರೆ ಕೇಳ್ತೆ, ಹೋಗ್ ಅಂತ ಹೇಳಿದ್ರೆ ಹೋಗ್ತದೆ. ಹಲ್ಲೆಲೂಯಾ. ನೀವು ಕರ್ತನಲ್ಲಿ ನಂಬಿಕೆ ಉಳ್ಳವರಾಗಿ, ಭಯಭಕ್ತಿ ಉಳ್ಳವರಾಗಿ, ದೇವರಿಗೆ ಮೆಚ್ಚುಗೆಯಾದ ಪರಿಶುದ್ಧ ಜೀವಿತದಲ್ಲಿ ಜೀವಿಸುವವರಾಗಿ, ದೇವರೊಂದಿಗಿನ ಬಾಂಧವ್ಯ ಉಳ್ಳವರಾಗಿ, ನಿಜವಾದ ಒಂದು ದೇವರೊಂದಿಗಿನ ಲೈವ್ಲಿ ರಿಲೇಷನ್ಶಿಪ್ನಲ್ಲಿ ಉಳ್ಳವರಾಗಿದ್ದು ನೀವು ಪ್ರಾರ್ಥನೆ ಮಾಡೋದಾದರೆ ಅದ್ಭುತ ನಡೀತದೆ. ಗದರಿಸುವುದಾದರೆ ದುರಾತ್ಮಗಳು ಅಧೀನ ಆಗ್ತವೆ, ಹೋಗ್ತವೆ, ಹೋಗು ಅಂತ ಹೇಳಿದ ತಕ್ಷಣ ನಿಮ್ಮ ಮಾತಿಗೆ ವಿಧೇಯರಾಗ್ತವೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಇದು ನಂಬುವ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂತಹ ಸೌಭಾಗ್ಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮನೇಲಿ ಏನಾದರೂ ಸೈತಾನ ಅಸಮಾಧಾನ ಉಂಟು ಮಾಡ್ತಾ ಇದ್ದಾನೆ, ಗಲಿಬಿಲಿ ಉಂಟು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಅವುಗಳಿಗೆ ಕಮೆಂಟ್ ಮಾಡ್ಬೋದು, ನಮ್ಮ ಮನೆಯಲ್ಲಿ ಅಸಮಾಧಾನವನ್ನು ಉಂಟು ಮಾಡುವ ದುರಾತ್ಮನೇ, ಗೆಟ್ ಔಟ್, ನನಗೆ ಅಧಿಕಾರ ಇಲ್ಲ, ತೊಲಗು ಅಂತ ಹೇಳಿ ಆಜ್ಞೆ ಕೊಡ್ಬೋದು. ನಿಮ್ಮ ಮಾತಿಗೆ ಬೆಲೆ ಇದೆ. ವಾಕ್ಯ ಹೇಳ್ತದೆ, ದೆವ್ವಗಳು ಸಹ ನಿನ್ನ ಹೆಸರಿನ ಮೇಲೆ ನಮಗೆ ಅಧೀನವಾಗುತ್ತವೆ, ನಮಗೆ ಅಧೀನ ಆಗ್ತವೆ. ಹಲ್ಲೆಲೂಯಾ. ಎಲ್ಲ ಅಧೀನ ಆಗ್ತದೆ. ನೀವು ಹೇಳಿದ್ರೆ ಕೇಳುತ್ತೆ. ಅದರಿಂದಾಗಿ ನೀವು ಏನೋ ಅಲ್ಪವಾಗಿದ್ದೀವಿ ಅಂತ ಹೇಳಿ ನೀವು ನೆನೆಸ್ಬೇಡ್ರಿ. ನಿಮ್ಮೊಳಗೆ ಮಹತ್ತರವಾದ ಪೊಟೆನ್ಷಿಯಲ್ನ ದೇವರು ತುಂಬಿಸಿಟ್ಟಿದ್ದಾನೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಲ್ಲಿ ಇದನ್ನು ನಾವು ಅನುಭವಿಸ್ಬೇಕಷ್ಟೇ, ಎಕ್ಸಿಕ್ಯೂಟ್ ಮಾಡಬೇಕು, ಚಾಲನೆ ಕೊಡಬೇಕು ಇದಕ್ಕೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ 2ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯಗಳು 3 ವಚನ 2 ಓದಿ. ಅಪೊಸ್ತಲರ ಕೃತ್ಯ 3:2. ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ಅವನು ಹುಟ್ಟು ಕುಂಟ, ಹುಟ್ಟಂದಿನಿಂದ ಹುಟ್ಟಿದಾಗಲೇ ಕುಂಟ. ನೋಡಿ 6ನೇ ವಚನದಲ್ಲಿ ಒಂದು ಸಂಭವ ನಡೀತದೆ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಬೆಳ್ಳಿ ಬಂಗಾರವಂತೂ ನನ್ನ ಹತ್ರ ಇಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದು ಆಡಿ, ಆಮೇಲೆ ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಹಲ್ಲೆಲೂಯಾ. ನಿಮ್ಮ ಮೂಲಕ ಅನೇಕರು ಬಿಡುಗಡೆ ಹೊಂದಿ ದೇವರ ಕಡೆಗೆ, ರಕ್ಷಣಾ ಮಾರ್ಗದ ಕಡೆಗೆ ಬರ್ತಾರೆ. ಹಲ್ಲೆಲೂಯಾ. ನೀವು ಡ್ಯೂಟಿ ಮಾಡೋ ಆಫೀಸ್ನಲ್ಲಿ ಯಾರಿಗಾದ್ರೂ ಹುಷಾರಿಲ್ವಾ, ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ, ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಅವರು ತುಂಬ ನೋವಿನಲ್ಲಿ ದುಃಖದಲ್ಲಿ ಇರ್ತಾರೆ. ನಿಮಗೆ ಮನಸ್ಸಿದ್ರೆ ಒಂದು ಪ್ರಾರ್ಥನೆ ಮಾಡಲಾ ಅಂತ ಕೇಳಿ. ನೀವು ಇಷ್ಟಪಟ್ಟರೆ ಒಂದು ಪ್ರಾರ್ಥನೆ ಮಾಡ್ತೀನಿ. ಏಸಪ್ಪ ಖಂಡಿತ ನಿಮ್ಮನ್ನು ಗುಣಪಡಿಸ್ತಾರೆ, ನಾನು ನಂಬುವ ಜೀಸಸ್, ಅದ್ಭುತ ಮಾಡುವ ಜೀಸಸ್. ಅವ್ರು ಇಷ್ಟಪಟ್ಟರೆ ಒತ್ತಾಯವಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲೂ ಕೂಡ ಯೇಸು ಸ್ವಾಮಿ ಯಾರಿಗೂ ಒತ್ತಾಯವಾಗಿ ಕೊಡೋದಿಲ್ಲ. ಮನಸ್ಸುಂಟೋ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಸೊ ಬಾಗಿಲ ಬಳಿಯಲ್ಲಿ ನಿಂತು ತಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಾಗಿಲು ತೆಗೆದ್ರೆ, ಅವರು ಇಷ್ಟಪಟ್ಟರೆ ಹೌದು ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದರೆ ನೀವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿ, ಅವ್ರಿಗೆ ರೋಗ ವಾಸಿ ಆಗ್ತದೆ. ಹಲ್ಲೆಲೂಯಾ. ದೆವ್ವ ಬಿಟ್ಟು ಹೋಗ್ತದೆ, ಅಸಮಾಧಾನ ಹೋಗ್ತದೆ. ನಿಮ್ಮ ಜೊತೆ ಕೆಲಸ ಮಾಡೋರು ಒಂಥರ ಟೆನ್ಷನ್ಲಿದ್ದರೆ ಅವ್ರ ಜೊತೆ ಮಾತಾಡಿ, ಅವ್ರಿಗೆ ಹೇಳಿ ಒಂದು ಪ್ರಾರ್ಥನೆ ಮಾಡಲಾ, ನಿಮ್ಗೊಂದು ಸ್ವಲ್ಪ ಸಮಾಧಾನ ಸಿಗುತ್ತೆ, ದೇವ್ರ ಸಮಾಧಾನ ಕೊಡ್ತಾರೆ. ಅವ್ರು ಎಸ್ ಅಂದರೆ ಅವ್ರಿಗಾಗಿ ಒಂದು ಪ್ರಾರ್ಥನೆ ಮಾಡಿ, ಅವರ ಅಸಮಾಧಾನ ಹೋಗ್ತದೆ, ಆ ದುರಾತ್ಮ ಹೋಗ್ತದೆ, ಅವ್ರಿಗೆ ಸಮಾಧಾನ ಬರ್ತದೆ. ನಂಬುವರಿಂದ ಇದಾಗುತ್ತೆ. ನೀವು ಪ್ರಾರ್ಥನೆ ಮಾಡಿದ್ರೆ ಸಮಾಧಾನ ಬರ್ತದೆ, ನೀವು ಪ್ರಾರ್ಥನೆ ಮಾಡಿದ್ರೆ ದುರಾತ್ಮ ಬಿಟ್ಟು ಹೋಗ್ತದೆ. ಹುಟ್ಟು ಕುಂಟ, ಅವನು ಹುಟ್ಟಿದಾಗಲೇ ಕುಂಟನಂತೆ. ಪೇತ್ರನ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ನನ್ನಲ್ಲಿ ಇರುವುದನ್ನು ಕೊಡ್ತೇನೆ. ಅವನ ಹತ್ರ ಏನಿದೆ? ಹಾಗೆ ಜೀಸಸ್ ಇದ್ದಾರೆ. ನಜರೇತಿನ ಯೇಸುವಿನ ನಾಮದಲ್ಲೇ ನೀನು ಎದ್ದು ನಡೆದಾಡು ಅಂತ ಹೇಳಿ ಎಬ್ಬಿಸ್ತಾನೆ. ಕೈ ಹಿಡಿದು ಎದ್ದೇಳಿಸ್ತಾನೆ. ಅವನು ಎದ್ದು ನಡೆದು ಆಡಿ ಹಾರುತ್ತಾ ಕುಣಿಯುತ್ತಾ ದೇವಾಲಯದೊಳಗೆ ಹೋದನು.
ಹಲ್ಲೆಲೂಯಾ. ಹೌದು, ಅನೇಕರು ಬಿಡುಗಡೆ ಹೊಂದಿ ಸಭೆ ಒಳಗೆ ಬರ್ತಾರೆ, ರಕ್ಷಣೆಗೆ ಬರ್ತಾರೆ, ಆತ್ಮಿಕಕ್ಕೆ ಬರ್ತಾರೆ ನಿಮ್ಮ ಪ್ರಾರ್ಥನೆಯಿಂದ, ನೀವು ಮಾಡಿದ ಅದ್ಭುತ ಸೂಚಕ ಕಾರ್ಯಗಳಿಂದ ನಿಮ್ಮ ಮೂಲಕ ಅನೇಕರು ಬರ್ತಾರೆ. ಅಲ್ಲೇ ನೀವೇನು ಸಾಧಾರಣ ವ್ಯಕ್ತಿ ಅಲ್ಲ. ಹಲ್ಲೆಲೂಯಾ. ನಿಮ್ಮ ಕೈಯೇನು ಸಾಧಾರಣ ಕೈಯಲ್ಲ, ನಿಮ್ಮ ತುಟಿಗಳು ಸಾಧಾರಣ ತುಟಿಗಳಲ್ಲ, ನಿಮ್ಮ ಬಾಯಿ ಸಾಧಾರಣ ಬಾಯಿ ಅಲ್ಲ. ಹಲ್ಲೆಲೂಯಾ. ಆಶೀರ್ವಾದದ ಬಾಯಿ. ಹಲ್ಲೆಲೂಯಾ. ನೀವೇನು ಬಾಯಲ್ಲಿ ಅರಿಕೆ ಮಾಡ್ತೀರಿ ಅದು ಅವ್ರ ಜೀವಿತದಲ್ಲಿ ನಡೀತದೆ. ಎದ್ದು ನಡೆದಾಡು ಅಂತ ಹೇಳಿದನು, ಎದ್ದು ನಡೆದಾಡಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 6ನೇ ವಚನ ಓದಿ. ಅಪೊಸ್ತಲರ ಕೃತ್ಯ 8:6. ಅಪೊಸ್ತಲರ ಕೃತ್ಯ 8:6. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಹಲ್ಲೆಲೂಯಾ. ನೋಡಿ, ಕೇಳಿ ನೋಡಿ ಲಕ್ಷ್ಯ ಕೊಟ್ಟರು. ಕೇಳಬೇಕು, ಅವ್ರು ಕೇಳುವಂತೆ ಅವ್ರಿಗೆ ಹೇಳಬೇಕು. ಹಲ್ಲೆಲೂಯಾ. ಅವನು ಮಾತುಗಳನ್ನು ಕೇಳಿದರು. ನೀವು ಸುಮ್ಮನೆ ಬಾಯಿ ಮುಚ್ಚಿಕೊಂಡ್ರೆ ಏನೂ ನಡೆಯಲ್ಲ. ನೀವು ಅವ್ರಿಗೆ ಹೇಳಬೇಕು, ನೀವು ನಂಬಿ ಜೀಸಸ್ ನಿಮಗೆ ಒಳ್ಳೇದು ಮಾಡ್ತಾರೆ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಪಾಪ ನಾನು ನೋಡ್ತಾ ಇದ್ದೀನಿ, ತುಂಬ ಚಿಂತೆಯಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ. ಜೀಸಸ್ ನಿಮಗೆ ಅದ್ಭುತ ಮಾಡ್ತಾರೆ. ಸೊ ಅವನು ಮಾತಾಡ್ತಾನೆ, ಅದನ್ನು ಅವ್ರು ಕೇಳ್ತಾರೆ. ಆಮೇಲೆ ಅವನು ಮಾಡಿದ ಸೂಚಕ ಕಾರ್ಯಗಳು. ಹಲ್ಲೆಲೂಯಾ. ಹಾಗಾದರೆ ಫಿಲಿಪ್ಪನ ಮೂಲಕ ಮಹತ್ತರವಾದ ಸೂಚಕ ಕಾರ್ಯಗಳು ನಡೆದವು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನೋಡಿ, ಮಾರ್ಕನ ಸುವಾರ್ತೆಯಲ್ಲೇ ಕೊನೆ ವಚನ ಏನು ಹೇಳ್ತದೆ? 20ನೇ ವಚನ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ 16:20 ಮಾರ್ಕ 16:20. ಮಾರ್ಕ 16:20. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ, ಚೆನ್ನಾಗಿ ಗಮನಿಸಿ, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಹಲ್ಲೆಲೂಯಾ. ಅವ್ರು ಏನು ಸುವಾರ್ತೆ ಹೇಳ್ತಾ ಇದ್ರು, ಆ ಸುವಾರ್ತೆಯನ್ನು ಅದ್ಭುತ ಸೂಚಕ ಕಾರ್ಯಗಳಿಂದ ಬಲಪಡಿಸುತ್ತಾ ಇದ್ದನು. ಇಲ್ಲಿ ಫಿಲಿಪ್ಪನದು ಹಾಗೆ ಆಯಿತು. ಅವನು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ನೋಡಿ, 4ನೇ ವಚನ ಹೇಳ್ತದೆ, ವಾಕ್ಯವನ್ನು ಸಾರುತ್ತಿದ್ದರು. ಸುವಾರ್ಥ ವಾಕ್ಯವನ್ನು ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಕ್ರಿಸ್ತನಲ್ಲಿರುವ ಸಮಾಧಾನ, ಕ್ರಿಸ್ತನಲ್ಲಿರುವ ಪ್ರೀತಿ, ಕ್ರಿಸ್ತನಲ್ಲಿರುವ ಸಂತೋಷ, ಕ್ರಿಸ್ತನಲ್ಲಿರುವಂಥ ಬಿಡುಗಡೆ, ಕ್ರಿಸ್ತನಲ್ಲಿರುವಂಥ ನೆಮ್ಮದಿ, ಇದನ್ನೆಲ್ಲ ಅವರಿಗೆ ಹೇಳ್ತಾನೆ. ಅವರು ಅದನ್ನೆಲ್ಲ ಕೇಳ್ತಾರೆ. ಹಲ್ಲೆಲೂಯಾ. ಮತ್ತು ಅವನು ಪ್ರಾರ್ಥನೆ ಮಾಡ್ತಾನೆ, ಅದ್ಭುತ ಸೂಚಕ ಕಾರ್ಯಗಳು ನಡೀತದೆ. ಜನರು ಇದನ್ನೆಲ್ಲ ನೋಡ್ತಾರೆ. ಹಲ್ಲೆಲೂಯಾ. 7ನೇ ವಚನ ಹೇಳ್ತದೆ, ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವಂತೆ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವ ದುರಾತ್ಮಗಳು ಬಿಟ್ಟು ಓಡಿ ಹೋಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಪ್ರೈಸ್ ದಿ ಲಾರ್ಡ್. ಪಾರ್ಶ್ವವಾಯು ರೋಗಿಗಳು, ಕುಂಟರು. ಈ ಫಿಲಿಪ್ಪನು ಯಾರು ನಿಮಗೆ ಗೊತ್ತಾ? ಅವನು ಅಡುಗೆ ಮಾಡ್ತಿದ್ದವನು, ಊಟ ಬಡಿಸಿದವನು. ತಟ್ಟೆ, ಪೇಪರ್, ಎಲೆ ಎತ್ತಾ ಇದ್ದವನು. ತಟ್ಟೆ ಊಟ ಮಾಡಿದ್ಮೇಲೆ ತಟ್ಟೆ ಎತ್ಕೊಂಡು ಹೋಗಿ ತೊಳಿತಾನಲ್ಲ, ಆ ಕೆಲಸ ಮಾಡ್ತಾ ಇದ್ದವನು. ಹೌದು, ಪಾತ್ರೆ ತೊಳೆಯೋ ಕೆಲಸ, ಅಡುಗೆ ಮಾಡೋ ಕೆಲಸ. ಆದರೆ ಈಗ ಅವನ ಮೂಲಕ ಎಂಥ ಕಾರ್ಯಗಳು ನಡೀತಾ ಇದೆ. ಹಲ್ಲೆಲೂಯಾ. ದೆವ್ವಗಳು ಮಹಾಶಬ್ದನ ಬಿಟ್ಟು ಹೋದವು. ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಪಾರ್ಶ್ವವಾಯು ಸ್ಟ್ರೋಕ್ ಆಗಿಬಿಡ್ತು ಅಂತೀರಲ್ಲ, ಅವರೆಲ್ಲ ವಾಸಿಯಾದರು. ನರನಾಡಿಗಳಿಗೆ ಬಲ ಬಂತು, ಹರಡುಗಳಿಗೆ, ಮೂಳೆಗೆ, ಸ್ನಾಯುಗಳಿಗೆ, ಅಸ್ಥಿ ಮಜ್ಜೆಗೆ ಬಲ ಬಂತು. ಅವರೆಲ್ಲ ಎದ್ದು ನಡೆದಾಡಿದರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಪಕ್ಕದ ಮನೆಯಲ್ಲಿ ಬಹು ಸಂತೋಷ ಕಾದಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಮ್ಮನಿರಬೇಡ್ರಿ. ದೊಡ್ಡ ಮಹತ್ ಕಾರ್ಯವನ್ನು ಮಾಡುವಾತನು ನಿಮ್ಮ ಮೂಲಕ. ಯಾರೋ ದೊಡ್ಡ ಪಾಸ್ಟ್ರು ಅಂತ ನೆನೆಸ್ಬಿಡ್ಬೇಡ್ರಿ. ಇವರು ಫಿಲಿಪ್ಪನು ಸಾಧಾರಣ ಅಡುಗೆ ಮಾಡ್ತಾ ಇದ್ದವನು. ಇವನು ಪಾಸ್ಟ್ರೋ ಸೇವಕನೋ ಆ ರೀತಿಯಾಗಿ ಎಲ್ಲೂ ಗುರುತಿಸಿಲ್ಲ. ಅವನ ಕೆಲಸ ಅಡುಗೆ ಮಾಡೋದು, ತಟ್ಟೆ ತೊಳೆಯೋದು, ಇದೇ ಕೆಲಸ. ಆದರೆ ಇಲ್ಲಿ
ದೇವರು ಹೆಂಗೆ ಉಪಯೋಗಿಸ್ತಾ ಇದ್ದ ನೋಡ್ರಿ. ನಿಮ್ಮ ಮೂಲಕ ಅದ್ಭುತ ಆಗ್ತದೆ. ನೀವು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗ್ತದೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ, ನೀವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿರಿ, ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ವಾ, ಪ್ರಾರ್ಥನೆ ಮಾಡಿರಿ, ಸಮಾಧಾನ ಆಗ್ತದೆ. ಹಲ್ಲೆಲೂಯ. ನನಗೆ ಒಬ್ಬರು ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು. ಒಬ್ಬ ಹುಚ್ಚ ಅವ್ರ ಬೀದಿಯಲ್ಲಿ ಬಂದು ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಯಾವಾಗಲೂ ಸುಮ್ಮನೆ ಕೆಟ್ಟ ಮಾತಲ್ಲಿ ಬೈತಾ ಕೂಗ್ತಾ ಕಿರ್ತಾ ಇರ್ದಂತೆ. ಇವ್ರಿಗೂ ನೋಡಿ ನೋಡಿ ಸಾಕಾಗೋಯ್ತು. ಒಂದಿನ ಇವ್ರಿಗೆ ಆಲೋಚನೆ ಆಯ್ತಂತೆ, ಅವನು ಒಳ್ಳೆಯವನೇ, ಆದರೆ ಅವನೊಳಗೆ ಒಂದು ದುರಾತ್ಮ ಸೇರಿಕೊಂಡು ಅವನ್ನ ಆ ರೀತಿಯಾಗಿ ಮಾತಾಡಿಸ್ತಾ ಇದೆ. ಇವ್ರು ಯೋಚನೆ ಮಾಡಿದ್ರಂತೆ, ಸರಿ ಆ ದುರಾತ್ಮನನ್ನು ಓಡಿಸ್ಬಿಡ್ಬೇಕು. ಸೀದಾ ಹತ್ರ ಹೋಗ್ಬಿಟ್ಟು, ಇನ್ಮೇಲೆ ನೀನು ಹೀಗೆ ಮಾತನಾಡುವುದಿಲ್ಲ ನೋಡು ಅಂತ ಹೇಳಿದ್ರಂತೆ. ಅಷ್ಟೇ, ಅವನು ಹಾಗೆ ಸೈಲೆಂಟ್ ಆಗಿಬಿಟ್ಟು ಹಾಗೆ ಹೊರಟೋಗ್ಬಿಟ್ನಂತೆ. ಆನಂತರ ಅವನು ಬರಲೇ ಇಲ್ಲ ಅಂತ ಅಲ್ಲಿಗೆ. ನಿಜವಾಗ್ಲೂ ನಡೆದದ್ದು, ಹುಬ್ಬಳ್ಳಿಯಲ್ಲಿ ನಡೆದದ್ದು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಸೇವಕರು ಈ ಸಾಕ್ಷಿನ ಹೇಳ್ತಾ ಇದ್ರು, ನಿಮ್ಮ ಮಾತಿಗೆ ಬೆಲೆ ಇದೆ, ದುರಾತ್ಮಗಳು ಬಿಟ್ಟು ಓಡಿ ಹೋಗ್ತವೆ. ಹಲ್ಲೆಲೂಯ. ನಿಮ್ಮ ಮಾತಿಗೆ ಶಕ್ತಿ ಇದೆ, ಅದ್ಭುತ ನಡೀತದೆ. ನಿಮ್ಮ ಮಾತಿಗೆ ದೇವರ ಮುಂದೆನೇ ಮರ್ಯಾದೆ ಇದೆ. ಯಾಕಂದರೆ ನೀವು ದೇವರ ಮಗನು, ಪರಿಶುದ್ಧ ಮಗನು, ಪರಿಶುದ್ಧ ಮಗಳು. ಹಲ್ಲೆಲೂಯ. ದೇವರಿಗಾಗಿ ಜೀವಿಸುವವರು, ಪರಿಶುದ್ಧವಾಗಿ ಜೀವಿಸುವವರು, ಸಾಕ್ಷಿಯಾಗಿ ಜೀವಿಸುವವರು. ಹಲ್ಲೆಲೂಯ. ಸಾಕ್ಷಿ ರಹಿತ ಜೀವಿತ ಜೀವಿಸ್ಬಿಟ್ರೆ, ಪಾಪದಲ್ಲಿ ಜೀವಿಸಿದ್ರೆ ನಿಮ್ಮನ್ನು ಬಿಡಲ್ಲ. ದುರಾತ್ಮಗಳು ಮೇಲೆ ಹೊಕ್ಕಿ ನಿಮ್ಮನ್ನು ಚಿಂದಿ ಮಾಡಿಬಿಡ್ತವೆ. ಆದರೆ ದೇವರಿಗೆ ಮೆಚ್ಚುಗೆಯಾಗಿ ದೇವರ ಮಾರ್ಗದಲ್ಲಿ, ದೇವರ ಯೋಜನೆಯಲ್ಲಿ ಪರಿಶುದ್ಧರಾಗಿ ದೇವರಿಗೆ ಮೆಚ್ಚುಗೆ ಜೀವಿತ ಜೀವಿಸುವುದಾದರೆ ನಿಮ್ಮ ಪ್ರಾರ್ಥನೆ ಪ್ರತಿಯೊಂದಕ್ಕೂ ಪರಲೋಕ ಮನ್ನಣೆ ನೀಡ್ತದೆ. ಹಲ್ಲೆಲೂಯ. ನಿಮ್ಮ ಮಾತಿಗೆ ಪವರ್ ಬರ್ತದೆ, ಶಕ್ತಿ ಬರ್ತದೆ. ನಾನು ತುಂಬ ಉದಾಹರಣೆಗಳು ಹೇಳಬಲ್ಲೆ, ಸಮಯದ ಅಭಾವದಿಂದಾಗಿ ಮುಗಿಸ್ತಾ ಇದ್ದೀನಿ. ಪೇತ್ರನ ನಡ್ಕೊಂಡು ಹೋಗುವಾಗ ಅವನ ನೆರಳು ಬಿದ್ದವರೆಲ್ಲ ವಾಸಿ ಆದ್ರಂತೆ. ಅಪೊಸ್ತಲರ ಕೃತ್ಯಗಳ 5ನೇ ಅಧ್ಯಾಯದಲ್ಲಿ 15-16 ನಿಧಾನಕ್ಕೆ ಹೋದ್ರಿ. 15-16 ವಚನಗಳನ್ನು ನೀವು ಓದುವಾಗ ಪೇತ್ರನು ಬರುವ ದಾರಿಯಲ್ಲಿ ವ್ಯಾಧಿಸ್ಥರನ್ನೆಲ್ಲ ಮಲಗಿಸ್ತಾ ಇದ್ರಂತೆ. ಯಾಕಂದರೆ ಅವನು ನೆರಳು ಬಿದ್ದ ಅವರೆಲ್ಲ ವಾಸಿ ಆದ್ರಂತೆ. ಇವತ್ತು ನಮ್ಮ ನೆರಳು ಬಿದ್ದರೆ ಇರೋ ಗರಿಕೆನೂ ಸುಟ್ಟೋಗ್ತಾ ಇದೆ. ಪೇತ್ರನ ನೆರಳು ಬಿದ್ದವರೆಲ್ಲ ವಾಸಿಯಾದರು. ಪೌಲನ ಕರವಸ್ತ್ರ ತಂದು ಹಾಕ್ತಾರೆ, ಅವನ ಕರವಸ್ತ್ರ ತಂದು ಹಾಕಿದವರೆಲ್ಲ ವಾಸಿಯಾದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಪ್ರಭಾವದಿಂದ, ದೇವರ ಪಾವರೊಂದಿಗೆ ಎನರ್ಜೆಟಿಕ್ ಆಗಿ, ಆತ್ಮಿಕವಾಗಿ, ಚೈತನ್ಯವಾಗಿ, ಲವಲವಿಕೆಯಿಂದ ನಾವು ಕಾರ್ಯನಿರ್ವಹಿಸಬೇಕಾದಂಥ ಸಮಯ ಇದು. ಹಲ್ಲೆಲೂಯ. ನಿಮ್ಮ ಪ್ರಾರ್ಥನೆಗೆ ಮನ್ನಣೆ ಇದೆ. ನಿಮ್ಮನ್ನು ಅಲ್ಪವಾಗಿ ಎಣಿಸ್ಬೇಡ್ರಿ. ನಿಮ್ಮೊಳಗೆ ದೇವರ ಪ್ರಭಾವ ಕಾರ್ಯ ಮಾಡ್ತದೆ. ನಿಮ್ಮ ಸಣ್ಣ ಸಣ್ಣ ಪ್ರಾರ್ಥನೆಗೂ ಮಹತ್ತರವಾದ ಅದ್ಭುತಗಳು ನಡೀತದೆ. ದುರಾತ್ಮಗಳು ಬಿಟ್ಟು ಹೋಗ್ತದೆ. ನಂಬುವವರಿಂದ ಇದೆಲ್ಲ ಆಗ್ತದೆ. ಹಲ್ಲೆಲೂಯ. ಅದರಿಂದ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋ ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಈ ರೀತಿಯಾಗಿ ಸ್ಪಿರಿಚುವಲಿ ಎನರ್ಜೆಟಿಕ್ ಆಗಿ, ನಂಬಿಕೆಯಲ್ಲಿ, ಒಂದು ದೇವರಿಗೆ ಮೆಚ್ಚುಗೆಯಾದ ಸಾಕ್ಷಿ ಜೀವಿತದಲ್ಲಿ, ಪರಿಶುದ್ಧತೆಯಲ್ಲಿ ನೆಲೆ ನಿಂತು ಅದ್ಭುತ ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಮ್ಮ ತಾವು ಡ್ಯೂಟಿ ಮಾಡುವ ಜಾಗದಲ್ಲಿ, ಜೀವಿಸುವ ಸ್ಥಳದಲ್ಲಿ, ಹೋಗುವ ಬರುವ ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸುವವರಾಗಿರಲಿ. ಹಲ್ಲೆಲೂಯ. ಥ್ಯಾಂಕ್ ಯು. ಕೃಪಾ ಸಂಪನ್ನನಾದ ದೇವರೇ, ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಅದು ಮಾತ್ರವಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರನ್ನು ನೀನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರೂ ಸಹ, ನಂಬುವ ಪ್ರತಿಯೊಬ್ಬರು ಸ್ಪಿರಿಚುವಲಿ ಎನರ್ಜೆಟಿಕ್ ಆಗಿರಲಿ ಸ್ವಾಮಿ. ನಿನ್ನೊಂದಿಗಿನ ಬಾಂಧವ್ಯದಲ್ಲಿರಲಿ, ನಂಬಿಕೆಯಲ್ಲಿರಲಿ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿರಲಿ. ಥ್ಯಾಂಕ್ ಯು ಕರ್ತನೆ. ವ್ಯಾಧಿಸ್ಥರು, ದೆವ್ವಪೀಡಿತರು, ಅಸಮಾಧಾನದಿಂದಿರುವರು, ಇವರೆಲ್ಲರಿಗೆ ಬಿಡುಗಡೆ ಕೊಡಲಿಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಯನ್ನು ನೀನು ಬಳಕೆ ಮಾಡಪ್ಪ. ಈಗಿರುವ ಸೇವಕರುಗಳು ಸಾಕಾಗಲ್ಲಪ್ಪ. ಈಚ್ ಆ್ಯಂಡ್ ಎವ್ರಿ ಬಿಲೀವರ್, ಪ್ರತಿಯೊಬ್ಬ ವಿಶ್ವಾಸಿಯೂ ಸಹ ಪವಿತ್ರಾತ್ಮನ ಬಲದಿಂದ ಲೋಕದೊಳಗೆ ಹೋಗಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಹೌದು ಸ್ವಾಮಿ, ಪವಿತ್ರಾತ್ಮನ ಪ್ರಭಾವದೊಂದಿಗೆ ಲೋಕದೊಳಗೆ ಹೋಗಬೇಕಪ್ಪ. ಆಫೀಸ್ಗೆ ಹೋಗಬೇಕು, ಡ್ಯೂಟಿಗೆ ಹೋಗಬೇಕು. ಹೌದು ಕರ್ತನೆ, ಅಲ್ಲಿ ಮಾಡುವ ಪ್ರಾರ್ಥನೆಗೆ ಬಲವಾದ ಅದ್ಭುತಗಳು ನಡಿಬೇಕು ಸ್ವಾಮಿ. ವ್ಯಾಧಿಸ್ಥರು ಗುಣ ಆಗಬೇಕು. ಆಫೀಸ್ನಲ್ಲಿ ಡ್ಯೂಟಿ ಮಾಡುವ ಜಾಗದಲ್ಲಿ ತನ್ನ ಜೊತೆ ಇರುವಂಥ ವ್ಯಾಧಿಸ್ಥನಿಗೆ ಗುಣ ಆಗಬೇಕು. ತಮ್ಮ ಮೇಲಿರುವಂಥ ಬಾಸ್, ತನ್ನ ಮೇಲಿರುವಂತಹ ಬಾಸ್ಗೆ ಕರ್ತನೆ ಅದ್ಭುತ ಆಗಬೇಕು ಸ್ವಾಮಿ. ಅವರು
ಪ್ರಾರ್ಥನೆ ಮಾಡಿಸ್ಕೋಬೇಕು. ತನ್ನ ಕೈ ಕೆಳಗೆ ಕೆಲಸ ಮಾಡುವವರ ಬಳಿಯಲ್ಲಿ ಅವರು ಕೂಡ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು. ಅಂಥ ದಿನಗಳು ಬರಲಿ, ಅಂಥ ದಿನಗಳು ಬರಲಿ. ಆದಿ ಸಭೆಯಲ್ಲಿ ನಡೆದ ಮಹತ್ತರವಾದ ಕಾರ್ಯಗಳು ಈ ದಿನಗಳಲ್ಲೂ ನಡೀಲಿ ಸ್ವಾಮಿ. ದೇವ ಜನರು, ವಿಶ್ವಾಸಿಗಳು ಆ ರೀತಿಯಾಗಿ ಭಯಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರೊಂದಿಗಿನ ಬಾಂಧವ್ಯದಲ್ಲಿ, ನಂಬಿಕೆಯಲ್ಲಿ, ಕರ್ತನೆ ಪವಿತ್ರಾತ್ಮನ ಬಲದಲ್ಲಿ ನಡೀಲಿಕ್ಕೆ ಪ್ರತಿಯೊಬ್ಬರಿಗೂ ಬೇಕಾದ ಕೃಪೆ ಕೊಡು ಸ್ವಾಮಿ. ಯಾರು ಕೂಡ ಟೊಳ್ಳಾಗಿರಬಾರ್ದು ಸ್ವಾಮಿ, ಯಾರು ಬಲಹೀನರಾಗಿರಬಾರ್ದಪ್ಪ. ಪ್ರತಿಯೊಬ್ಬರು ಪವರ್ಫುಲ್ ಆಗಿ, ಎನರ್ಜೆಟಿಕ್ ಆಗಿ, ಸ್ಪಿರಿಚುವಲಿ ಎನರ್ಜೆಟಿಕ್ ಆಗಿ, ಪವಿತ್ರಾತ್ಮ ಭರಿತರಾಗಿ, ನಂಬಿಕೆಯಲ್ಲಿ ಪೂರ್ಣರಾಗಿ ಕರ್ತನೆ ತಮ್ಮ ತಮ್ಮ ಡ್ಯೂಟಿ ಜಾಗಗಳಿಗೆ ಥ್ಯಾಂಕ್ ಯು, ನಿನ್ನ ಪ್ರಭಾವನ ಹೊತ್ಕೊಂಡು ಹೋಗಲಿಕ್ಕೆ ಹಾಲೆಲೂಯಾ ಸಹಾಯ ನೀಡು. ಪೇತ್ರನ ನೆರಳು ಬಿದ್ದವ್ರಲ್ಲ ವಾಸಿ ಆದ್ರಲ್ಲ, ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳ ಜೀವಿತಲ್ಲೂ ಇಂಥ ಕಾರ್ಯಗಳು ನಡೀಲಿ. ಪೌಲನ ಕರವಸ್ತ್ರ ಹಾಕಿದವರೆಲ್ಲ ಸ್ವಸ್ಥರಾದರು. ಅಂಥ ಕಾರ್ಯಗಳು ಕರ್ತನೆ ಪ್ರತಿಯೊಬ್ಬ ದೇವಜನರ ಮೂಲಕ ನಡೀಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ನಿನಗಾಗಿ ಮೈಟಿಯಾಗಿ, ಪವರ್ಫುಲ್ ಆಗಿ ಪ್ರಯೋಜನ ಆಗಲಿ ಕರ್ತನೆ. ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯ ಪ್ರಭಾವ ಬೀರುವವರಾಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್ ಲಾರ್ಡ್. ಬಲವಾದ ಅದ್ಭುತ ಸೂಚಕ ಕಾರ್ಯಗಳು, ಸತ್ತವರು ಎದ್ದೇಳುವ ಕಾರ್ಯಗಳು ಸಹ ನಡೀಲಿ. ಥ್ಯಾಂಕ್ ಯು ಲಾರ್ಡ್. ಅಂಥ ಕಾರ್ಯಗಳ ಸಾಧಾರಣ ವಿಶ್ವಾಸನಿಟ್ಟು ನೀನು ಮಾಡು ಡ್ಯಾಡಿ, ಮಾಡಪ್ಪ. ಆದಿ ಸಭೆಯಲ್ಲಿದ್ದಂತಹ ಕರ್ತನೆ ಆ ಮುಂಗಾರಿನ ಉಜ್ಜೀವನ ಈ ಹಿಂಗಾರು, ಈ ಅಂತ್ಯ ದಿನಗಳಲ್ಲೂ ಸಹ ಬಲವಾಗಿ ನಡೆಯಲಿ. ಥ್ಯಾಂಕ್ ಯು. ನೀನು ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.